Hello guys, welcome back to Bank Kannadiga. So in this channel, I had already uploaded so many videos regarding banking exams and also Union Bank LBO. I had already uploaded expected cutoff, expected result dates, and the result and interview source everything. ಸೊ ಈ ವಿಡಿಯೋದಲ್ಲಿ ಏನು ಅಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಏನು ಸೆಲೆಕ್ಟ್ ಆಗಿರೋರಿಗೆ ಅದನ್ನ ಹೇಳ್ತಿದ್ದೀನಿ. ಅಂದ್ರೆ LPT DB ಹೇಗಿರುತ್ತೆ, LPT ಹೇಗಿರುತ್ತೆ, ಅಂಡ್ ಇಂಟರ್ವ್ಯೂ ಯಾವಾಗ, ರಿಸಲ್ಟ್ ಯಾವಾಗ, ಕಾಲ್ ಲೆಟರ್ ಯಾವಾಗ ಬರುತ್ತೆ, ಇಂಟರ್ವ್ಯೂ ಆ ಥರ. ಸೊ ಅದಕ್ಕಿಂತ ಮೊದಲು ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಏನು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರ್ಯಾರು ಕ್ಲಿಯರ್ ಆಗಿದೆ ಅಂಡ್ ಕ್ಲಿಯರ್ ಆಗಿಲ್ಲ ಇಬ್ರು ಕೂಡ ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಕೋರ್. ಫಾರ್ ಎಕ್ಸಾಂಪಲ್ ನಂದು 155 to 160 ಎಕ್ಸ್ಪೆಕ್ಟೆಡ್ ಸ್ಕೋರ್. ಅಂದ್ರೆ ಇಷ್ಟು ಎಕ್ಸ್ಪೆಕ್ಟೆಡ್ ಸ್ಕೋರ್ ಅಂತ ಅಟೆಂಪ್ಟ್ಸ್ ಅಲ್ಲ, ಅಟೆಂಪ್ಟ್ಸ್ ಕಮ್ಮಿ, ನಾವು ಅಟೆಂಪ್ಟ್ಸ್ 136 ಅಷ್ಟೇ. ಸ್ಕೋರ್ ನಿಮ್ದು ಎಷ್ಟು ಎಕ್ಸ್ಪೆಕ್ಟೆಡ್ ಸ್ಕೋರ್, ಕ್ಲಿಯರ್ಡ್ ಆಗಿದ್ರೆ ಕ್ಲಿಯರ್ಡ್, ನಾಟ್ ಕ್ಲಿಯರ್ ಆಗಿದ್ರೆ ನಾಟ್ ಕ್ಲಿಯರ್ಡ್ ಅಂತ ಟೈಪ್ ಮಾಡಿ. ನಂದು ಕ್ಲಿಯರ್ಡ್, ಸೊ ಕ್ಲಿಯರ್ಡ್. ಅಂಡ್ ಕ್ಯಾಟಗರಿ ನಂದು OBC, ಸೊ OBC. ಸೊ ಇದಿಷ್ಟು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಗ್ರೂಪ್ ಕೂಡ ಕಮೆಂಟ್ ಮಾಡಬಹುದು. ಸೊ ಇದು ಕಮೆಂಟ್ ಮಾಡೋದ್ರಿಂದ ಏನ್ ಐಡಿಯಾ ಸಿಗುತ್ತೆ ಅಂತಂದ್ರೆ ಕಟ್ ಆಫ್ ಎಷ್ಟು ನಿಂತ್ಕೊಂಡಿರಬಹುದು ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಯಾರ್ಯಾರು ಕ್ಲಿಯರ್ ಆಗಿದೆ ಕಮೆಂಟ್ ಮಾಡಿ. ಅಂಡ್ ಯಾರ್ಯಾರು ಕ್ಲಿಯರ್ ಆಗಿಲ್ಲ ಅವರು ನೆಕ್ಸ್ಟ್ ಯುಕೋ ಬ್ಯಾಂಕ್ ಕೊಟ್ಟಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅಥವಾ ನೆಕ್ಸ್ಟ್ ಇನ್ನು LBO ಎಕ್ಸಾಮ್ ನೋಟಿಫಿಕೇಶನ್ ಮುಂದೆ ಬರುತ್ತೆ. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಬಿಡಬೇಡಿ. ಇನ್ನೇನು 3 to 4 months ಅಲ್ಲಿ RRB PO ಮತ್ತೆ ಬರುತ್ತೆ ನೋಟಿಫಿಕೇಶನ್. ಸೊ ಅದರಿಂದ ನಿಮ್ಮ ಪ್ರಿಪರೇಷನ್ ನ ಕಂಟಿನ್ಯೂ ಮಾಡ್ಕೊಳ್ಳಿ. ಅಂಡ್ ಇವಾಗ ಕ್ಲಿಯರ್ ಆಗಿರೋರು ಇಂಟರ್ವ್ಯೂ ಇದೆ, ಏನ್ ಫೈನಲ್ ಸೆಲೆಕ್ಷನ್ ಇನ್ನ ಆಗಿಲ್ಲ, ಇಂಟರ್ವ್ಯೂ ಕ್ಲಿಯರ್ ಮಾಡಬೇಕು ಫೈನಲ್ ಸೆಲೆಕ್ಷನ್ಗೆ. ಸೊ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಏನಿಲ್ಲ, ಯೂನಿಯನ್ ಬ್ಯಾಂಕ್ LBO ದಿಂದ ನಿಮಗೆ ಕಾಲ್ ಲೆಟರ್ ಬರುತ್ತೆ. ಸೊ DV ಮತ್ತೆ LPT, ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ LPT ಬಂದ್ಬಿಟ್ಟು 17th to 21st March ಶೆಡ್ಯೂಲ್ ಆಗಿದೆ. ಸೊ ಯಾವತ್ತು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಕಾಲ್ ಲೆಟರ್ ಇದೆ, ಕಾಲ್ ಲೆಟರ್ ಯಾವತ್ತು ಬರುತ್ತೆ ಅಂದ್ರೆ ನೆಕ್ಸ್ಟ್ 4 days, ಮೇ ಬಿ ಇವತ್ತು ಕೂಡ ಬರ್ಬೋದು, ಇಲ್ಲ ನಾಳೆ ಕೂಡ ಬರ್ಬೋದು. ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ನೆಕ್ಸ್ಟ್ ವಿತಿನ್ 4 days ಬರುತ್ತೆ. ಅಂಡ್ ಇಂಟರ್ವ್ಯೂಗೆ ಎಷ್ಟು ಜನ ಕರೆದಿದ್ದಾರೆ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಸೊ 300 ಪೋಸ್ಟ್ ಇರೋದು, ಎಕ್ಸಾಕ್ಟ್ ಆಗಿ 928 ಮೆಂಬರ್ಸ್ ಕರೆದಿದ್ದಾರೆ. ಸೊ ವಿ ಕ್ಯಾನ್ ಸೇ 1:3 ಕರೆದಿದ್ದಾರೆ ಅಂತ LPTಗೆ. ಬಟ್ ಇಂಟರ್ವ್ಯೂಗೆ ಅಷ್ಟು ಜನ ಇರ್ತಾರ ನನಗೆ ಡೌಟು, ಅಷ್ಟು ಜನ ಇರಲ್ಲ. ಯಾಕೆಂದ್ರೆ ಇದ್ರಲ್ಲಿ ಆಬ್ವಿಯಸ್ಲಿ ಔಟ್ ಆಫ್ ಸ್ಟೇಟ್ ಇರ್ತಾರೆ. ಅಂಡ್ ಯಾರ್ಯಾರಿಗೆ ಕನ್ನಡ ಬರಲ್ಲ ಅವರಿಗೆ ಈ LBO ಅಂತ ಲೋಕಲ್ ಬ್ಯಾಂಕ್ ಅಂತ ನೇಮ್ ಇಟ್ಟಿರೋದ್ರಿಂದ ನನ್ನ ಪ್ರಕಾರ ಮೇ ಬಿ LPT ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ಅದ್ರಲ್ಲಿ ಒಂದು ಮಿನಿಮಮ್ ಅಂದ್ರೆ ಒಂದು 100 ಆರು ಹೋಗ್ತಾರೆ ಅಂತ ಅನ್ಕೊಂತಿದ್ದೀನಿ, 100 to 200. ಸೊ ಅದರಿಂದ 1.28 ಆಗ್ಬೋದೇನೋ ರೇಷು ಇಂಟರ್ವ್ಯೂಗೆ, ಫೈನಲ್ ಇಂಟರ್ವ್ಯೂ ಹೋಗೋರು ಅಂತ ನನ್ನ ಅನಿಸಿಕೆ. ಸೊ ಅದು ನೋಡೋಣ ಏನಾಗುತ್ತೆ ಅಂತ. ಅಂಡ್ ಇದರಲ್ಲಿ ತುಂಬಾ ಜನ RRB PO ಜಾಯ್ನ್ ಆಗಿರೋರು ಕೂಡ ಇರ್ತಾರೆ ಈ 928 ಅಲ್ಲಿ. ಸೊ ಅವ್ರಂತೂ ಬರಲ್ಲ ಅನ್ಕೊಂಡಿದೀನಿ. ಸೊ ಆ ತರ ಎಲ್ಲ ಕಳೆದ್ರೆ ಒಂದು 1.28 1.27 ಇಂಟರ್ವ್ಯೂ ರೇಷಿಯೋ ಇರಬಹುದು. ಸೊ ಈಗ ಅದ್ಬಿಟ್ರೆ DV ಎಲ್ಲರಿಗೂ ಇರುತ್ತೆ ಕಂಪಲ್ಸರಿ. ಸೊ DVಗೆ ನಿಮ್ಮ OBC ಕ್ಯಾಟಗರಿ ಅಪ್ಲೈ ಮಾಡ್ತಾರೆ, OBC NCL ಸರ್ಟಿಫಿಕೇಟ್ ಇದೆಯಾ ಅಂತ ಕನ್ಫರ್ಮ್ ಮಾಡಿ ನೋಡ್ಕೊಳ್ಳಿ. ಅಂಡ್ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಅಲ್ಲೂ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು ಸೇಮ್ ಇದೆಯಾ ಅಂತ ನೋಡ್ಕೊಳ್ಳಿ. ಸೇಮ್ ಇಲ್ಲ ಅಂತ ಅಂದ್ರೆ ಈಗಲೇ ಹೋಗಿ ಲಾಯರ್ ಹತ್ರ ಒಂದು ಅಫಿಡವಿಟ್ ಮಾಡಿಸಿ, ನೇಮ್ ಈ ತರ ಸೇಮ್ ಇಲ್ಲ, 2 ನೇಮಿಗೂ ನಂದೇ 2 ನೇಮು ಅಂತ ಒಂದು ಅಫಿಡವಿಟ್ ಮಾಡಿಸಿ ಅದನ್ನ ಅಲೋ ಮಾಡ್ತಾರೆ. ಸೊ ಅದ್ಬಿಟ್ರೆ LPT ಬಂದ್ಬಿಟ್ಟು 10th 12th ಅಲ್ಲಿ ಯಾರು ಕನ್ನಡ ಓದಿಲ್ಲ, ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕನ್ನಡ ಇರಲ್ಲ ಅಂತವ್ರಿಗೆ ಮಾತ್ರ LPT ಇರುತ್ತೆ, ಎಲ್ಲರಿಗೂ LPT ಇರಲ್ಲ. ಸೊ ಕರ್ನಾಟಕದವ್ರು ಜಾಸ್ತಿ ಟೆನ್ಷನ್ ತಗೋಬಿಡಿ. ಕರ್ನಾಟಕದಲ್ಲಿ ಆಬ್ವಿಯಸ್ಲಿ ನಾವು ಕನ್ನಡ ಓದಿರ್ತೀವಿ 10th ಅಲ್ಲಿ. ಸೊ ಅದರಿಂದ LPT ಕರ್ನಾಟಕದವ್ರಿಗೆ ಪ್ರಾಬ್ಲಮ್ ಇಲ್ಲ, ಔಟ್ ಆಫ್ ಸ್ಟೇಟ್ ಅವ್ರಿಗೆ ಪ್ರಾಬ್ಲಮ್. ಇಂಟರ್ವ್ಯೂ ಯಾವಾಗ ಅಂತಂದ್ರೆ ಇವ್ರು ಕೊಟ್ಟಿರೋ ನೋಟಿಫಿಕೇಶನ್ ಪ್ರಕಾರ ಇದ್ರಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅವರಿಗೆ ಇಂಟರ್ವ್ಯೂನ ನಾವು ಡೇಟ್ಸ್ ನ ಶೆಡ್ಯೂಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಂಡಿಯನ್ ಬ್ಯಾಂಕ್ ಒಂದೇ ದಿನ ಆಗಿತ್ತು ಅನ್ಸುತ್ತೆ LPT DB ಮಂತ್ ಇಂಟರ್ವ್ಯೂ. ನೋಡೋಣ, ಇಂಟರ್ವ್ಯೂ ಗೊತ್ತಾಗುತ್ತೆ, ಕಾಲ್ ಲೆಟರ್ ಬರ್ಲಿ, ಇದು ಇನ್ನೊಂದು 4 days ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಇನ್ನೂ ತುಂಬಾ ಜನ ಇಂಟರ್ವ್ಯೂ ಎಷ್ಟು ಸ್ಕೋರ್ ಮಾಡಬೇಕು, ಎಷ್ಟು ಗ್ಯಾಪ್ ಇರಬೇಕು ಅಂತ ಕೇಳ್ತೀರಾ. ನಾರ್ಮಲ್ ಆಗಿ 10 to 15 ಇರಬೇಕು ಕಟ್ ಆಫ್ ಕಿನ್ನ. ಸೊ ಈ ಎಕ್ಸಾಮ್ ಅಲ್ಲಿ ಎಕ್ಸಾಕ್ಟ್ ಆಗಿ 1:3 LPT ಕರೆದಿದ್ದಾರೆ. ಅಂಡ್ ಅದರಲ್ಲೂ ಇಂಟರ್ವ್ಯೂಗೆ ಅಂದ್ರೆ LPT ತುಂಬಾ ಜನ ಹೋಗ್ತಾರೆ. ಸೊ ಅದರಿಂದ ಮೇ ಬಿ 10 ಈಸ್ ವೆರಿ ಗುಡ್ ಎನಫ್. ಅಂದ್ರೆ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಇಂಟರ್ವ್ಯೂಲಿ. ಸೊ ಇಂಟರ್ವ್ಯೂಲಿ ನಿಮಗೆ ಎಷ್ಟು ಸ್ಕೋರ್ ಮಾಡೋಕ್ಕಾಗುತ್ತೆ ಅಷ್ಟು ಸ್ಕೋರ್ ಮಾಡಿ, ಎಷ್ಟು ಸ್ಕೋರ್ ಮಾಡಿದ್ರು ಒಳ್ಳೇದೇನೆ. ಅಂಡ್ ನಂದು ಜಸ್ಟ್ ಕ್ಲಿಯರ್ ಆಗಿದೆಯೋ ಅಂತ ನೆಗ್ಲೆಕ್ಟ್ ಮಾಡ್ಬಿಡಿ, ಹೇಳಕ್ಕಾಗಲ್ಲ, ನಿಮ್ದು ಚೆನ್ನಾಗೇ ಬಂದಿರ್ಬೋದು ಸ್ಕೋರು. ಸೊ ಅದರಿಂದ ಇಂಟರ್ವ್ಯೂ ಚೆನ್ನಾಗಿ ಪ್ರಿಪೇರ್ ಆಗಿ. ಅಂಡ್ ಸ್ಕೋರ್ ಕಾರ್ಡು ಕಟ್ ಆಫ್ ಎಲ್ಲ ಆಫ್ಟರ್ ದ ಇಂಟರ್ವ್ಯೂ ನೋಟಿಫಿಕೇಶನ್ ಎಲ್ಲ ಕೊಟ್ಟಿದ್ರು. ಇಂಟರ್ವ್ಯೂ ಮುಗಿಯೋವರೆಗೂ ಸ್ಕೋರ್ ಕಾರ್ಡು ಕಟ್ ಆಫ್ ಅವರು ಕೊಡಲ್ಲ. ಸೊ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ಏಪ್ರಿಲ್ ಬರುತ್ತೆ. ಅಂಡ್ ಇಂಡಿಯನ್ ಬ್ಯಾಂಕ್ LBO ಅವರು ತುಂಬಾ ಜನ ಕೇಳ್ಬೋದು ಫೈನಲ್ ರಿಸಲ್ಟ್ ಯಾವಾಗ ಅಂತ. ನನ್ನ ಪ್ರಕಾರ ಅದು ಕೂಡ ಏಪ್ರಿಲ್ ಬರ್ಬೋದು. ಅಂದ್ರೆ ಇದ್ರ ಹಿಂದೆ ನನಗೇನು ಈ ತರ ಸೋರ್ಸ್ ಏನಿಲ್ಲ ಎಕ್ಸಾಕ್ಟ್. ನನ್ನ ಥಿಯರಿ ಏನು ಅಂತಂದ್ರೆ LBO ಮತ್ತೆ PO ಪೋಸ್ಟ್ ಆಲ್ಮೋಸ್ಟ್ ಸೇಮ್ ಸಿಮಿಲಾರಿಟಿ, LBO ಅಂತ ನೇಮ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದರಿಂದ ಇಂಟರ್ವ್ಯೂ ಈಗ ಫೈನಲ್ ಸೆಲೆಕ್ಷನ್ April 1st IBPS PO ರಿಸಲ್ಟ್ ಬರೋದ್ರಿಂದ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಇವರಿಗೆ ಟ್ರೈನಿಂಗ್ ಕೊಡ್ಬೇಕಲ್ಲ POದವರಿಗೆ. ಸೊ ಅದ್ರ ಜೊತೆನೆ LBOಗೂ ಟ್ರೈನಿಂಗ್ ಕೊಟ್ಟು ಮುಗಿಸೋಣ ಅಂತ ಮೇ ಬಿ ಬ್ಯಾಂಕ್ ಪ್ಲಾನ್ ಮಾಡ್ತಿರ್ಬೋದು. ಸೊ ಅವ್ರ ರಿಸೋರ್ಸಸ್ ಉಳಿಯುತ್ತೆ,
ಅವ್ರ ಅಂದ್ರೆ ಅವ್ರ ರಿಸೋರ್ಸಸ್ ಎಲ್ಲ ಉಳಿಯುತ್ತೆ ತುಂಬಾ. ಯಾಕೆಂದ್ರೆ ಒಂದೇ ಸಲ ಎರಡು ಬ್ಯಾಚ್ ಟ್ರೈನಿಂಗ್ ಕೊಡ್ಬೋದಲ್ಲ, ಸೊ ಅದಕ್ಕೋಸ್ಕರ ಮೇ ಬಿ ಒಂದೇ ಸಲ ರಿಸಲ್ಟ್ ಕೊಡ್ಬೋದು ಅಂತ ನಾನು ಅನ್ಕೋತಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ. ಅಂಡ್ ಕಮೆಂಟ್ ಮಾಡೋದ ಮರಿಬೇಡಿ, ಪ್ಲೀಸ್ ಕಮೆಂಟ್ ಮಾಡಿ. ಅಂಡ್ ಟೆಲಿಗ್ರಾಮ್ ಗ್ರೂಪ್ ಯಾರ್ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.